ನಮಸ್ಕಾರ. ಎಸ್ಎ ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಅಧಿಸೂಚನೆ ಪ್ರಕಟ. ಬಂದೋಬಸ್ತ್ ವ್ಯವಸ್ಥೆ. ನಾಮಪತ್ರ ಸಲ್ಲಿಸಲು 19ವರೆಗೆ ಅವಕಾಶ. 5 ಜನರಿಗೆ ಮಾತ್ರ ಅವಕಾಶ. ಡಿಸಿ ಚಂದ್ರಶೇಖರ್ ನಾಯ್ಕ್. ಬಿಜೆಪಿಯಿಂದ 17ರಂದು, ಕಾಂಗ್ರೆಸ್ನಿಂದ ಏಪ್ರಿಲ್ 18ರಂದು ನಾಮಪತ್ರ ಸಲ್ಲಿಕೆ ಚುರುಕುಗೊಂಡ ಸಿದ್ಧತೆ. ಬರ ಕಾಮಗಾರಿ ನಿರ್ವಹಣೆಗೆ ಪ್ರತಿ ತಾಲೂಕಿಗೆ 50 ಲಕ್ಷ ರೂಪಾಯಿ ಅನುದಾನ. ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನಿಗಾ. ಚಂದ್ರಶೇಖರ್ ನಾಯ್ಕ್. ಹರ್ಜನವಾಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ 19ನೇ ವರ್ಷ ಪುಣ್ಯತಿಥಿ. ದೈಹಿಕವಾಗಿ ಅಗಲಿದ್ದರೂ ಮಾನಸಿಕವಾಗಿ ನಮ್ಮೊಂದಿಗಿದ್ದಾರೆ. ಎಂಎನ್ ಮೈತ್ರಿಕರ್. ಎನ್ಎಸ್ಎಸ್ ಘಟಕದಿಂದ ಮತದಾನ ಜಾಗೃತಿ. ಗರಿಷ್ಠ ಮತದಾನ, ಬಲಿಷ್ಠ ಪ್ರಜಾಪ್ರಭುತ್ವ. ರೇವೂರ. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆಗೆ ಅಧಿಸೂಚನೆ ಪ್ರಕಟವಾಗಿದ್ದು, ಇಂದಿನಿಂದ ನಾಮಪತ್ರ ಸಲ್ಲಿಕೆ ಪ್ರಾರಂಭವಾಗಲಿದ್ದು, ಜಿಲ್ಲಾಡಳಿತ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಕೈಗೊಂಡಿದೆ. ನಾಮಪತ್ರ ಸಲ್ಲಿಸಲು ಬರುವ ರಾಜಕೀಯ ಪಕ್ಷಗಳು 100 ಮೀಟರ್ ಹೊರಗಡೆ ತಡೆಯಲು ವ್ಯವಸ್ಥೆ ಕಲ್ಪಿಸಲಾಗಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಮುಖ್ಯ ದ್ವಾರದಲ್ಲಿ ತಡೆಯಲು ವ್ಯವಸ್ಥೆ ಕೈಗೊಳ್ಳಲಾಗಿದೆ. ನಾಮಪತ್ರ ಸಲ್ಲಿಸಲು ಆಗಮಿಸುವ ಅಭ್ಯರ್ಥಿ ಸೇರಿ 5 ಜನರಿಗೆ ಮಾತ್ರ ಅವಕಾಶ ಕಲ್ಪಿಸಲು ಸೂಚಿಸಲಾಗಿದೆ. ಗುಂಪಾಗಿ ಕಚೇರಿ ಒಳಗೆ ಪ್ರವೇಶಿಸಲು ನಿರ್ಬಂಧಿಸಲಾಗಿದೆ. ನಾಮಪತ್ರ ಸಲ್ಲಿಕೆಗೆ ಸೂಕ್ತ ವ್ಯವಸ್ಥೆ ಮಾಡಲಾಗಿದ್ದು, ಬಂದೋಬಸ್ತಿಗೆ ಪ್ಯಾರಾಮಿಲಿಟರಿ ಸಿಬ್ಬಂದಿಗಳನ್ನು ನಿಯುಕ್ತಿಗೊಳಿಸಲಾಗಿದೆ. ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಪ್ಯಾರಾಮಿಲಿಟರಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಲಿದ್ದಾರೆ. ಅವಶ್ಯಕ ಸೇವೆ ಹೊರತುಪಡಿಸಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಇಲ್ಲ ಸರ್, ಬ್ಯಾರಿಗೇಟ್ ಇಲ್ಲಿ ಕಟ್ಟ ಕೇಳ್ತೀನಿ. ಏನೇ ಹೇಳಿ ಸಾಕಾಗ್ತದೆ. ಇಂದಿನಿಂದ 19ವರೆಗೆ ನಾಮಪತ್ರ ಸಲ್ಲಿಸಲು ಅವಕಾಶವಿದೆ. ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಬಯಸುವ ಅಭ್ಯರ್ಥಿಗಳು ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 3ರವರೆಗೆ ನಾಮಪತ್ರ ಸಲ್ಲಿಸಲು ಅವಕಾಶ ಒದಗಿಸಲಾಗಿದೆ. ರಾಯಚೂರು ಯಾದಗಿರಿ ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ರಜಾದಿನ ಹೊರತುಪಡಿಸಿ ಸರ್ಕಾರಿ ಕಚೇರಿ ಅವಧಿಯಲ್ಲಿ ನಾಮಪತ್ರ ಸಲ್ಲಿಸಬಹುದಾಗಿದೆ ಎಂದು ಚುನಾವಣಾಧಿಕಾರಿ ಚಂದ್ರಶೇಖರ್ ನಾಯ್ಕ್ ಅವರು ತಿಳಿಸಿದ್ದಾರೆ. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ನಾಮಪತ್ರ ಸಲ್ಲಿಸಲು ಆಗಮಿಸುವ ಅಭ್ಯರ್ಥಿಯೊಂದಿಗೆ 5 ಜನರಿಗೆ ಮಾತ್ರ ಅವಕಾಶ ಇರುತ್ತದೆ. ಮಾಧ್ಯಮಗಳಿಗೂ ನಾಮಪತ್ರ ಸಲ್ಲಿಸುವ ಕೋಣೆಯ ಒಳ ಪ್ರವೇಶ ಇರುವುದು. ಪರವಾನಗಿ ಪಡೆದ ವಾಹನಗಳಿಗೆ ಮಾತ್ರ ಅವಕಾಶವಿದ್ದು, 100 ಮೀಟರ್ ಹೊರಗಡೆ ಮಾತ್ರ ಅವಕಾಶವಿರುತ್ತದೆ ಎಂದರು. ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ನಾಮಪತ್ರ ಸಲ್ಲಿಕೆ 12ನೇ ತಾರೀಕು ಏಪ್ರಿಲ್ನಿಂದ ಶುರುವಾಗ್ತಿದೆ. ಸೊ ಪ್ರತಿ ದಿವಸ ಸಾರ್ವತ್ರಿಕ ರಜೆ ಅಲ್ದಿರುವಂತಹ ದಿವಸಗಳಲ್ಲಿ 11 ಗಂಟೆ ಬೆಳಗ್ಗೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ನಾಮಪತ್ರ ಸಲ್ಲಿಕೆ ಮಾಡಬಹುದು. ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸ್ಥಳ ಜಿಲ್ಲಾಧಿಕಾರಿಗಳ ಕಚೇರಿ. ಇಲ್ಲಿ ನಾವು ರಿಟರ್ನಿಂಗ್ ಆಫೀಸರ್ ಆಫೀಸ್ನ ಮಾಡ್ಕೊಂಡಿದ್ದೀವಿ. ಎಲ್ಲ ರೀತಿಯ CCTV ಕ್ಯಾಮ್ರಾ ವ್ಯವಸ್ಥೆ ಆ್ಯಂಡ್ ವಿಡಿಯೋಗ್ರಾಫರ್ ವ್ಯವಸ್ಥೆ ಹಾಗೂ ಏನು 100 ಮೀಟರ್ ಬಿಯಾಂಡ್ ಬೌಂಡ್ರಿ ಯಾವುದು ಫಿಕ್ಸ್ ಮಾಡಬೇಕಾಗಿದೆ ಅದನ್ನು ಮಾಡಿ ನಮ್ಮ ಕ್ಯಾಂಪಸ್ಸಿನ
ಗೇಟ್ 100 ಮೀಟರ್ ಬೌಂಡ್ರಿ ಅಂತ ಫಿಕ್ಸ್ ಆಗಿದೆ. ಇದರ ಏನು ನಾಮಪತ್ರ ಸಲ್ಲಿಕೆ ಸಮಯದಲ್ಲಿ ಏಜೆಂಟ್ ಅಥವಾ ಕ್ಯಾಂಡಿಡೇಟ್ ಅಲಾಂಗ್ ವಿತ್ ದೆಮ್ ಓನ್ಲಿ 4 ಅಂದರೆ ಟೋಟಲಿ 5 ಜನ ಬರುವಂತಹ ಇದಿದೆ, ಅವರು ಬರಬಹುದು. ಆ್ಯಂಡ್ ಅದಲ್ದಿರ 100 ಮೀಟರ್ ಹಿಂದೆನೇ ಗಾಡಿಯವರು ನಿಲ್ಲಿಸ್ಬಿಟ್ಟು ಅದಾದಮೇಲೆ ಅಲ್ಲಿಂದ ನಡ್ಕೊಂಡು ಬರಬೇಕಾಗ್ತದೆ. ಅಲ್ಲಿನ ವ್ಯವಸ್ಥೆ ಎಲ್ಲನೂ ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತು ಮಾಡಲಾಗಿದೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಸ್ಕ್ರೂಟಿನಿ ಮತ್ತು ನಾಮಪತ್ರ ಸ್ಕ್ರೂಟಿನಿ 19th ಆದಮೇಲೆ ನೆಕ್ಸ್ಟ್ ದಿವಸ ಸ್ಕ್ರೂಟಿನಿ ಆಗ್ತದೆ. ಅದಾದಮೇಲೆ 22ನೇ ತಾರೀಕು ನಾಮಪತ್ರ ವಿಡ್ರಾಲ್ಗೆ ಲಾಸ್ಟ್ ಡೇಟ್ ಇರ್ತದೆ. ಎಲ್ಲ ಪ್ರಿಪರೇಷನ್ನು ಕೂಡ ನಾವು ಈ ನಿಟ್ಟಿನಲ್ಲಿ ಮಾಡಿಕೊಂಡಿದ್ದೀವಿ. ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜಕೀಯ ಪಕ್ಷಗಳು ಸಹಕಾರ ನೀಡಬೇಕಿದೆ. ಸಾರ್ವಜನಿಕರು ಗುಂಪಾಗಿ ಪ್ರವೇಶಕ್ಕೂ ಅವಕಾಶ ಇರುವುದಿಲ್ಲ ಎಂದರು. ಸರ್ಕಾರಿ ರಜಾದಿನ ಹೊರತುಪಡಿಸಿ ಕಚೇರಿ ಅವಧಿಯಲ್ಲಿ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 3 ಗಂಟೆಯೊಳಗೆ ನಾಮಪತ್ರ ಸಲ್ಲಿಸಲು ಅವಕಾಶವಿರುತ್ತದೆ ಎಂದರು. ಈ ನಮ್ಮ ಆಫೀಸ್ನಲ್ಲಿ ಬರುವಂಥವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಅದೆಲ್ಲ ಇದೆ. ಅದಲ್ದಿರ ಶೇಡ್ ವ್ಯವಸ್ಥೆ ಅದೆಲ್ಲ, ಅಥವಾ ಶೇಡ್ ಆಗಿರ್ಬೋದು, ಕುಡಿಯೋ ನೀರಿಂದಾಗಿರ್ಬೋದು, ಅದು ಯಾರು ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಬರ್ತಾರೆ ಅವರು ವ್ಯವಸ್ಥೆ ಮಾಡ್ಕೊಂಡು ಬರಬೇಕು. ಚೆಕ್ ಪೋಸ್ಟ್ಗಳಲ್ಲಿ ಈ ಬಿಸಿಲಿರೋದಕ್ಕೆ ಇರೋ ಕಾರಣಕ್ಕೇನೆ ಎಲ್ಲ ಚೆಕ್ ಪೋಸ್ಟ್ಗಳಲ್ಲೂ ಇನ್ಕ್ಲೂಡಿಂಗ್ ನಮ್ಮ ಕೊತ್ತೊಡ್ಡಿ ಚೆಕ್ ಪೋಸ್ಟಲ್ಲೂ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಮಾಡಿಸಿ ಅಲ್ಲಿ ಒಂದು ಫ್ಯಾನ್ ಅರೇಂಜ್ಮೆಂಟು ಪ್ಲಸ್ ಕುಡಿಯೋ ನೀರಿನ ವ್ಯವಸ್ಥೆ ಅಂತೂ ಅಲ್ಲಿ ಮಾಡಿದ್ದೀವಿ. ಸೊ ಬಿಸಿಲಿನ ತಾಪಮಾನ ಇರೋದ್ರಿಂದ ನಾವು ಈ ಕುಡಿಯೋ ನೀರಿಂದು ಮತ್ತು ಶೇಡ್ ಇರುವಂಥದ್ದು ವ್ಯವಸ್ಥೆ ಮಾಡಿರೋದ್ರಿಂದ ಇದಕ್ಕೆ ಮೇಲೆ ಬೇರೆ ವ್ಯವಸ್ಥೆ ಅಂದರೆ ಅದೇ ಆದಷ್ಟು 8 ಅವರ್ ಶಿಫ್ಟು ಮತ್ತು ಪ್ರತಿ ದಿವಸ ಅವರೇ ಇಲ್ದಿರೋ ಥರ 3-4 ದಿವಸ ಆದಮೇಲೆ ಒಂದು ದಿವಸ ಬ್ರೇಕ್ ಆಗೋ ಥರನೂ ನಾವು ಶಿಫ್ಟ್ಗಳನ್ನ ಮಾಡಿದ್ದೀವಿ. ಸೊ ಎಷ್ಟು ನಮ್ಮ ಕಡೆಯಿಂದ ನಮ್ಮಲ್ಲಿ ಅವೈಲೇಬಲ್ ಸಿಬ್ಬಂದಿ ಸ್ಟಾಫ್ ಸ್ಟ್ರೆಂತ್ ಅನುಗುಣವಾಗಿ ಎಷ್ಟು ಅವರಿಗೆ ಸಹಾಯ ಮಾಡ್ಬೋದು ಅಷ್ಟು ಮಾಡಿಸಿದ್ದೀವಿ ನಾವು. ರಾಯಚೂರು ಯಾದಗಿರಿ ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಪ್ರಾರಂಭವಾಗಿದ್ದು ರಾಜಕೀಯ ತುರುಸು ಪಡೆದುಕೊಂಡಿದೆ. ಪ್ರಮುಖ ರಾಜಕೀಯಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಚುನಾವಣಾ ಪ್ರಚಾರಕ್ಕೆ ವೇದಿಕೆ ಸಿದ್ಧಪಡಿಸಿಕೊಂಡಿವೆ. ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯ್ಕ್ ಏಪ್ರಿಲ್ 17ರಂದು ನಾಮಪತ್ರ ಸಲ್ಲಿಸುವ ಸಾಧ್ಯತೆ ಇದೆ. ಏಪ್ರಿಲ್ 18ರಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಿ ಕುಮಾರ್ ನಾಯ್ಕ್ ನಾಮಪತ್ರ ಸಲ್ಲಿಸಲು ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಬಸವಪ್ರಭು ನಾಯ್ಕ್ ಏಪ್ರಿಲ್ 16ರಂದು ನಾಮಪತ್ರ ಸಲ್ಲಿಸಲಿದ್ದಾರೆ. ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಬಿವಿ ನಾಯಕ್ ಸಹ ಸ್ಪರ್ಧಿಸುವ ಸಾಧ್ಯತೆಗಳಿವೆ. ಪಕ್ಷದ ವರಿಷ್ಠರ ಸಂಪರ್ಕ ನಡೆಸುತ್ತಿದ್ದು ಸ್ಪರ್ಧಿಸುವ ಕುರಿತು ಇನ್ನೂ ಅಂತಿಮ ನಿರ್ಧಾರ ಕೈಗೊಂಡಿಲ್ಲ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ನಾಮಪತ್ರ ಸಲ್ಲಿಸಲು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಪಕ್ಷದ ಅನೇಕ ಪ್ರಮುಖರು ಭಾಗವಹಿಸಲಿದ್ದಾರೆ ಎಂದು ಹೇಳಲಾಗಿದೆ. ಅದೇ ರೀತಿ ಬಿಜೆಪಿ ಅಭ್ಯರ್ಥಿ 17ರಂದು ಸಲ್ಲಿಸಲಿರುವ ನಾಮಪತ್ರ ಪ್ರಕ್ರಿಯೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿ ಅನೇಕ ಪ್ರಮುಖರು ಭಾಗಿಯಾಗಲಿದ್ದಾರೆ ಎಂದು ಹೇಳಲಾಗಿದೆ. ಏಪ್ರಿಲ್ 17ರಂದು ನಿಗದಿಯಾಗಿದ್ದ ತೆಲುಗು ಚಲನಚಿತ್ರ ನಟ ಪವನ್ ಕಲ್ಯಾಣ್ ನಿಗದಿ ಕಾರ್ಯಕ್ರಮ ಬದಲಾಗಿದ್ದು ಏಪ್ರಿಲ್ 18ರಂದು ಆಗಮಿಸಲಿದ್ದಾರೆ ಎಂದು ಹೇಳಲಾಗಿದೆ. ಈಗ ಜಾಹೀರಾತು. ಇದೀಗ ಸ್ಥಳ ಬದಲಾವಣೆಗೊಂಡ ರಾಯಚೂರು ವಾಯು ಮಾಲಿನ್ಯ ತಪಾಸಣಾ ಕೇಂದ್ರ ಸಂಪೂರ್ಣ ಗಣಕೀಕೃತ, ಫುಲ್ಲಿ ಕಂಪ್ಯೂಟರೈಸ್ಡ್ 2 ವೀಲರ್ ಅಂಡ್ 4 ವೀಲರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಾಯಚೂರು ಎಮಿಷನ್ ಟೆಸ್ಟಿಂಗ್ ಸೆಂಟರ್. ಮೊಬೈಲ್ ನಂಬರ್ 9900967901. ರಾಮಲಿಂಗೇಶ್ವರ ದೇವಸ್ಥಾನ ಹತ್ತಿರ, ಆಶಾಪುರ್ ಮೇನ್ ರೋಡ್, ರಾಯಚೂರು. ಬರ ಕಾಮಗಾರಿ ನಿರ್ವಹಣೆಗೆ ಪ್ರತಿ ತಾಲೂಕಿಗೆ 50 ಲಕ್ಷ ರುಗಳನ್ನು ಮೊದಲ ಕಂತಾಗಿ ಬಿಡುಗಡೆ ಮಾಡಲಾಗಿದ್ದು ಬರ ಕಾಮಗಾರಿ ತ್ವರಿತವಾಗಿ ನಿರ್ವಹಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ್ ಅವರು ಹೇಳಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ನಾರಾಯಣಪುರ ಜಲಾಶಯದಿಂದ 0.5 ಟಿಎಂಸಿ ನೀರು ಹರಿಸಲಾಗುತ್ತಿದೆ. ಇನ್ನು 3-4 ದಿನಗಳಲ್ಲಿ ಗೂಗಲ್ ಜಲಾಶಯಕ್ಕೆ ಸೇರಲಿದೆ. ಇನ್ನು 1 ತಿಂಗಳು ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನಿರ್ವಹಣೆ ಮಾಡಲಾಗುತ್ತದೆ.
ಜೂನ್ ತಿಂಗಳಲ್ಲಿ ಮತ್ತೆ 0.5 ಟಿಎಂಸಿ ನೀರು ಪಡೆದ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನಿಗಾ ವಹಿಸಲಾಗುತ್ತದೆ ಎಂದರು. ಪ್ರತಿ ತಾಲೂಕಿನಲ್ಲಿ ಸಹಾಯಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ತಾಲೂಕು ಟಾಸ್ಕ್ ಫೋರ್ಸ್ ಸಮಿತಿ ರಚಿಸಲಾಗಿದೆ. ಪ್ರತಿ ಶನಿವಾರ ಸಭೆ ನಡೆಸಿ ಸೋಮವಾರದಂದು ವರದಿ ನೀಡಲಾಗುತ್ತಿದೆ. ಸಮಿತಿ ವರದಿ ಆಧರಿಸಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. RTPS YTPSಗೆ ಅಡಿಷನಲ್ ಅಲೋಕೇಶನ್ ಆಗಿ 0.5 TMC ಅವ್ರಿಗೆ ಅಡಿಷನಲ್ ಅಲೋಕೇಶನ್ ಆಗಿತ್ತು ನಾರಾಯಣಪುರ ಡ್ಯಾಮ್ನಿಂದ. ಆ್ಯಂಡ್ ಆ ನಿಟ್ಟಿನಲ್ಲಿ ಆ ನೀರನ್ನ ನಾವು ಸೆಪ್ರೇಟಾಗಿ ಅಲ್ಲಿಗೇನೆ RTPS YTPSಗೆ ಎಲೆಕ್ಟ್ರಿಸಿಟಿ ಜನ್ರೇಷನ್ ಸಲುವಾಗಿ ಬಿಡಲಾಗಿದೆ. ಅದಲ್ದಿರ ನಮಗೆ ಅಲೋಕೇಶನ್ ಇರುವಂಥದ್ದು ಕುಡಿಯೋ ನೀರಿಗೆ ಅಂತಲೇ ಅಲೋಕೇಶನ್ ಇರುವಂಥದ್ದು 1 TMC ಇದೆ. ಆ 1 TMCಯಲ್ಲಿ ನಾವು ಈಗ ಮೊದಲನೇ ಹಂತದಲ್ಲಿ ಸುಮಾರು 0.5 TMC ಕುಡಿಯೋ ನೀರಿಗೋಸ್ಕರನೇ ನಾವು ಬಿಡಿಸ್ಕೊಳ್ತಾ ಇದ್ದೀವಿ. 12ನೇ ತಾರೀಕಿಂದ ಬಿಡಿಸ್ಕೊಂಡ್ವಿ ಅಂತ ಹೇಳಿದ್ರೆ ಅದು ದೇವದುರ್ಗ ಮತ್ತು ನಮ್ಮ ಗೂಗಲ್ಗೆ ಬಂದು ಸೇರ್ಲಿಕ್ಕೆ ಇನ್ನೊಂದು 5-6 ದಿವಸದಲ್ಲಿ ಬಂದು ಸೇರ್ತದೆ. ಸೊ ಆ ನೀರು ಬಿಟ್ಟಿರೋದನ್ನು ನಾವು ಕುಡಿಯೋ ನೀರಿಗೆ ಉಪಯೋಗಿಸ್ಕೊತೀವಿ. ಆ್ಯಂಡ್ ಅದರಿಂದ ಸುಮಾರು ಮುಂದಿನ 1 ತಿಂಗಳಲ್ಲಿ ನಾವು ಮ್ಯಾನೇಜ್ ಮಾಡ್ಬೋದು. ಇದಾದಮೇಲೆ ಮತ್ತೊಮ್ಮೆ ಮೇ ತಿಂಗಳಿನಲ್ಲಿ ಇನ್ನೊಂದು ಸತಿ ನಾವು 0.5 TMC ರಿಲೀಸ್ ಮಾಡಿಕೊಂಡು ಜೂನ್ 10-15ರವರೆಗೂ ನೀರಿನ ಅವಶ್ಯಕತೆಗೆ ನಾವು ಸಜ್ಜರಾಗಿದ್ದೀವಿ. ಡಿಸ್ಕಷನ್ ಆಯಿತು. ಏನಾಯಿತು ಅಂತ ಹೇಳಿದ್ರೆ RTPSಗೆ ಅಲೋಕೇಶನ್ ಇರುವಂಥದ್ದು ಈ ಹಿಂದಿನ ದಿವಸಗಳಲ್ಲಿ 3 TMC ಅಲೋಕೇಶನ್ ಇತ್ತು. ಬಟ್ ಆ 3 TMC ಅಲೋಕೇಶನ್ ಇದ್ರೂ ಅವ್ರಿಗೆ ಹೋಗಿ ರೀಚ್ ಆಗಿರೋವಂಥದ್ದು 1 TMCಗಿನ್ನ ಕಡಿಮೆ ರೀಚ್ ಆಗಿರೋದಾಗಿತ್ತು. ಯಾಕಂದರೆ ಈ ಮಧ್ಯದಲ್ಲಿ ಡೈವರ್ಷನ್ಸ್ ಆಗ್ತಾ ಇದ್ದಾವೆ ಅಂತ. ಸೊ ಆ ಪರಿಸ್ಥಿತಿಯಿಂದ ಏನಾಗ್ತಿದೆ ಅಂತ ಹೇಳಿದ್ರೆ RTPS ಅವ್ರದ್ದು ಸ್ಟ್ಯಾಂಡು ಕೂಡ ನಮ್ಮದು ಡೈವರ್ಷನ್ ಆಗಿರೋದನ್ನು ನಮಗೆ ಹೆಂಗೆ ಕೊಡ್ತೀರಾ, ಸೊ ಅದನ್ನು ನಾವು ಕುಡಿಯೋ ನೀರಿಂದ್ರಿಂದ ನಾವು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ನಾವು ಹೇಳಿರೋದು ಸಂಬಂಧ ಅಡಿಷ್ನಲ್ ಅಲೋಕೇಶನ್ ಮಾಡಿ ನದಿಯಲ್ಲಿ ಬಿಡ್ದಿರ ಈ ಬೇರೆ ಇದ್ರ ಮೂಲಕ ಬಿಡೋಣ ಅನ್ನೋಂತಹ ಡಿಸಿಷನ್ ಆಗಿರೋದು. ಅದು ಹೈಯರ್ ಲೆವೆಲಲ್ಲಿ ಡಿಸಿಷನ್ ಆಗಿದೆ. ಸೊ ಅದ್ರ ಪ್ರಕಾರ ನೀರು ಯಾವುದೇ ಕಾರಣಕ್ಕೂ ಡೈವರ್ಷನ್ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಅದು ಮಾಡಿರೋದು. 2,000 ರೂಪಾಯಿ ಬೆಳೆ ನಷ್ಟ ಪರಿಹಾರ ಬಿಡುಗಡೆಯಾಗಿದ್ದು ರೈತರ ಖಾತೆಗೆ ಜಮಾ ಮಾಡಲಾಗಿದೆ ಎಂದರು. RTPS ಮತ್ತು YTPS ವಿದ್ಯುತ್ ಉತ್ಪಾದನೆಗೆ ಪ್ರತ್ಯೇಕವಾಗಿ ನೀರು ಹರಿಸಲಾಗುತ್ತಿದೆ. 3 TMC ನೀರು ವಿದ್ಯುತ್ ಉತ್ಪಾದನೆಗೆ ಕಾಯ್ದಿರಿಸಲಾಗಿತ್ತು. ನದಿಗೆ ಹರಿಸಿದಾಗ ನೀರು ವಿದ್ಯುತ್ ಘಟಕಗಳಿಗೆ ತಲುಪದೇ ಇರುವುದರಿಂದ ನೇರವಾಗಿ ನೀರು ಹರಿಸಲು ಬೆಂಗಳೂರು ಮಟ್ಟದಲ್ಲಿ ನಿರ್ಧರಿಸಲಾಗಿದೆ ಎಂದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚೆಕ್ ಪೋಸ್ಟ್ ಸ್ಥಾಪಿಸಿ ಪರಿಶೀಲನೆ ನಡೆಸಲಾಗಿ 14 ಪ್ರಕರಣಗಳು ಪತ್ತೆಯಾಗಿದ್ದು 8 ಪ್ರಕರಣಗಳು ಇತ್ಯರ್ಥಪಡಿಸಲಾಗಿದೆ. ಇನ್ನುಳಿದ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ. ಅಕ್ರಮವಾಗಿ ಹಣ ಸಾಗಿಸುತ್ತಿರುವ ಪ್ರಕರಣಗಳಲ್ಲಿ 21,30,000 ರೂಪಾಯಿ ಹಣ ವಶಪಡಿಸಿಕೊಳ್ಳಲಾಗಿತ್ತು ಎಂದರು. ರೆಕಮೆಂಡೇಶನ್ ಪ್ರಕಾರ 14 ಕೇಸ್ಗಳು ನಮಗೆ ಬಂದಿದೆ. ಆ 14 ಕೇಸ್ಗಳಲ್ಲಿ ಎಲ್ಲ ಕೇಸ್ಗಳಲ್ಲೂ ವಿಚಾರಣೆ ನಡೆದು ಕೆಲವೊಂದು ಕೇಸ್ಗಳಲ್ಲಿ ವಿಚಾರಣೆ ನಡೀತಾ ಇದೆ. ಹಾಗೂ 8 ಕೇಸ್ಗಳು ಎಂಡ್ ಆಗಿ ಅಂದರೆ ಕ್ಲೋಸ್ ಆಗಿ ಅದರಲ್ಲಿ 8 ಜನನ ಗಡೀಪಾರು ಮಾಡಲಾಗಿದೆ. ಇದಲ್ದಿರ ಎಲ್ಲ ಆರ್ಮ್ಸ್ ಅಂದರೆ ವೆಪನ್ಸ್ ಏನಿದೆ ಅದನ್ನೆಲ್ಲ ನಾವು ಇದು ಮಾಡ್ಕೊಂಡಿದ್ದೀವಿ, ಡೆಪಾಸಿಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಬ್ಯಾಂಕ್ಗೆ ಮತ್ತು ಸೆಕ್ಯೂರಿಟಿ ಏಜೆನ್ಸೀಸ್ ರಿಲೇಟೆಡ್ ವೆಪನ್ಸ್ನ ಮಾತ್ರ ರಿಲೀಸ್ ಮಾಡಿ ಮಿಕ್ಕಿರುವಂಥದ್ದನ್ನು ನಮ್ಮ ಸುಪರ್ತಿಯಲ್ಲಿ ಇಟ್ಕೊಂಡಿದ್ದೀವಿ. ನಮ್ಮಲ್ಲಿರುವಂಥದ್ದು ಐ ಥಿಂಕ್ 464 ಇದೆ. SP ಅವರಿಂದನೇ ತೊಗೊಳ್ಬೇಕು ನೀವು. 464 ನನ್ನ ನಂಬರ್ ಪ್ರಕಾರ. ಇದೆ ಉಲ್ಲಂಘನೆ ಕಂಪ್ಲೇಂಟ್ಸು ಕೇಸಸ್ಸು ಬರ್ತಾನೆ ಇದ್ದಾವೆ. ಬಂದಂಗೆ ನಮ್ಮ ಚೀಫ್ ಎಲೆಕ್ಷನ್ ಆಫೀಸರ್ ಅವರ ಡೈರೆಕ್ಷನ್ಸ್ ಅಂತೆ ಕೆಲವೊಂದು ಕೇಸ್ಗಳಲ್ಲಿ 24 hours, ಕೆಲವೊಂದು ಕೇಸ್ಗಳಲ್ಲಿ 3 days 4 days ಟೈಮ್ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲನೂ ವಿತಿನ್ ಟೈಮ್ ಲೈನು ನಾವು ಡಿಸ್ಪೋಸ್ ಮಾಡಿದ್ದೀವಿ. ಉಲ್ಲಂಘನೆ ಆಗಿರುವಂತಹ ಕೇಸ್ಗಳಲ್ಲಿ ಆ್ಯಕ್ಷನ್ ಕೂಡ ಮಾಡಲಾಗಿದೆ. ಪರ್ಟಿಕ್ಯುಲರ್ ಪಾರ್ಟಿ ವೈಸ್ ಏನಾದರೂ ಇಲ್ಲ, ಅದಿನ್ನು ಅಬಕಾರಿ ಹಾಗೂ ಪೊಲೀಸ್ ಇಲಾಖೆಗಳ ಸಹಯೋಗದೊಂದಿಗೆ ಇಲ್ಲಿಯವರೆಗೆ 6,000 ಅಕ್ರಮ ಮದ್ಯ ವಶಪಡಿಸಿಕೊಳ್ಳಲಾಗಿದೆ. ತೆಲಂಗಾಣ, ಆಂಧ್ರ ಪ್ರದೇಶಕ್ಕೆ ಸಾಗಣೆ ತಡೆಯಲು ನಿಗಾ ವಹಿಸಲಾಗುತ್ತಿದೆ. ಚೆಕ್ ಪೋಸ್ಟ್ಗಳಲ್ಲಿ ಬೇಸಿಗೆ ಹಿನ್ನೆಲೆಯಲ್ಲಿ ಫ್ಯಾನ್, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಕಡಿಮೆ ಮತದಾನವಾದ ಮತಗಟ್ಟೆಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಸ್ವೀಪ್ ಸಮಿತಿಯಿಂದ ನಡೆಸಲಾಗುತ್ತಿದೆ. ಈ ಬಾರಿ ಹೆಚ್ಚು ಮತದಾನ ಆಗುವ ವಿಶ್ವಾಸವಿದೆ ಎಂದರು. ಕನ್ನಡ ಚಲನಚಿತ್ರ ರಂಗದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಜನರ ಜನಮಾನಸದಲ್ಲಿ ಅಚ್ಚಳಿಯದೆ ಜೀವಂತವಾಗಿದ್ದಾರೆ ಎಂದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ಅಧ್ಯಕ್ಷ MN ಮೈತ್ರಿಕರ್ ಅವರು ಹೇಳಿದರು. ಅವರಿಂದು ಹರಜನವಾಡದ ಸಮುದಾಯ ಭವನದಲ್ಲಿ ಡಾಕ್ಟರ್ ರಾಜ್ಕುಮಾರ್ 19ನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು.
ನಾಡು ನುಡಿ ರಕ್ಷಣೆಗೆ ನಟನಾಗಿ ಧ್ವನಿ ಎತ್ತಿದ ಡಾಕ್ಟರ್ ರಾಜ್ಕುಮಾರ್ ಇವರು ಕನ್ನಡ ಭಾಷೆ ಉಳಿಸಲು ನಡೆಸಿದ ಹೋರಾಟ ಎಲ್ಲರಿಗೂ ಸ್ಫೂರ್ತಿಯಾಗಿದೆ. ದೈಹಿಕವಾಗಿ ಅಗಲಿದ್ದರೂ ಮಾನಸಿಕವಾಗಿ ಜನರ ಮನಸ್ಸಿನಲ್ಲಿ ಜೀವಂತವಾಗಿ ಉಳಿದಿದ್ದಾರೆ ಎಂದರು. ಡಾಕ್ಟರ್ ರಾಜ್ಕುಮಾರ್ ಅವರು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದಿಂದ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ 19ನೇ ವರ್ಷದ ಪುಣ್ಯತಿಥಿಯನ್ನು ಅರ್ಜನವಾಡದ ಕಮ್ಯುನಿಟಿ ಹಾಲ್ ಹತ್ತಿರ ಹಾಗೆ ಮುಂದೆ ನಿರ್ಮಾಣವಾಗುವ ಈ ರಾಜ್ಕುಮಾರ್ ಅವರ ಕಟ್ಟೆಯ ಹತ್ತಿರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಒಂದು ಕಾರ್ಯಕ್ರಮದ ಇಲ್ಲಿ ಅತಿಥಿಗಳಾದ ಅನಿಲ್ ಪಾಂಡು ಅವರು ಹಾಗೂ ನಾಯ್ಡು ಅವರು, ಗೋವಿಂದು ಮತ್ತು ಉರ್ಕುಂದು, ಮಾರೆಪ್ಪ ಇವರೆಲ್ಲರಿಗೂ ಸ್ವಾಗತ ಬಯಸುತ್ತಾ ಇವತ್ತಿನ ದಿವಸ ನಿಜವಾಗಲೂ ಹೇಳಬೇಕಂದ್ರೆ ಹಾಗೂ ಇದೀಗ ಆಗಮಿಸಿದಂಥ ಶಿವಪ್ಪ ಮಣಿಗಿರವ್ರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ. ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನು ದೈಹಿಕವಾಗಿ ಆಗಲಿದ್ದಾರೆ ವಿನ ನಮಗೆ ಮಾನಸಿಕವಾಗಿ ಇದರಲ್ಲಿ ಚಿತ್ರದಲ್ಲಿ ಅವರು ಎಂದಿಗೂ ನಮ್ಮ ಜೊತೆಯಲ್ಲಿ ಇರ್ತಾರೆ ಅಂತೇಳಿ ನಮ್ಮ ಒಂದು ಭಾವನೆ. ಅದೇ ರೀತಿ ಅವರು 19ನೇ ವರ್ಷದ ಒಂದು ಪುಣ್ಯ ತಿಥಿಯನ್ನು ಆಗಮಿಸುತ್ತಿರುವುದು ನಮಗೆಲ್ಲರಿಗೂ ಒಂದು ದುಃಖಕರ ಒಂದು ಸಂಗತಿಯಾದರೂ ಕೂಡ ಅವರ ಚಲನಚಿತ್ರಗಳಲ್ಲಿ ಅವರ ಒಂದು ಹೇಳಿಕೊಟ್ಟಿರುವಂಥ ಅವರ ಮಾದರಿ ಮಾರ್ಗದರ್ಶನದಲ್ಲಿ ನಾವು ಇದುವರೆಗೂ ಅವರನ್ನು ಅವರ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ಅದೇ ರೀತಿ ಕೆಲವೊಂದು ಒಂದು ಸಾರ್ವಜನಿಕರಿಗೆ ಬೇಕಾಗಿರುವ ಒಂದು ಚಟಗಳನ್ನು ಮತ್ತು ಒಂದು ಅವರ ಒಂದು ಭಾವನೆಗಳನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಯಾಕಂದರೆ ಭಾಳಷ್ಟು ಜನ ಈಗ ಅವರ ಒಂದು ಚಿತ್ರಗಳನ್ನು ಅವರನ್ನು ನೆನಪಿಸಿಕೊಂಡು ಒಂದು. ಈ ಸಂದರ್ಭದಲ್ಲಿ ಶಿವಪ್ಪ ಮಣಿಗಿರಿ, ಅನಿಲ್, ಪಾಂಡು, ಗೋವಿಂದ, ಉರುಕುಂದ, ಮಾರಿಪ್ಪ ಸೇರಿದಂತೆ ಅನೇಕರಿದ್ದರು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಚುನಾವಣಾ ಸಾಕ್ಷರತಾ ಕ್ಲಬ್ ಮತ್ತು ರಾಜ್ಯಶಾಸ್ತ್ರ ವಿಭಾಗ ಜಂಟಿಯಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯ ಸಹಯೋಗದಲ್ಲಿ ಬೃಹತ್ ಮತ್ತು ವ್ಯಾಪಕ ಮತದಾನ ಜಾಗೃತಿ ರಂಗೋಲಿ ಅಭಿಯಾನದ ಅಂಗವಾಗಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಿದ್ಯಾರ್ಥಿನಿ ಸ್ವಯಂ ಸೇವಕಿಯರಾದ ಪ್ರತಿಭಾ, ತಾಯಮ್ಮ, ದೀಪಾ, ಅಂಜಲಿ, ಸಂಗೀತ, ದೇವಮ್ಮ ಹಾಗೂ ಐಶ್ವರ್ಯ ಟಿ ಮತದಾನದ ಮಹತ್ವ ಸಾರುವ ಮತ್ತು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಸಂದೇಶ ನೀಡುವ ವರ್ಣರಂಜಿತ ಚಿತ್ತಾಕರ್ಷಕ ರಂಗೋಲಿಗಳನ್ನು ಬಿಡಿಸುವ ಮೂಲಕ ಪ್ರಯಾಣಿಕರ ಹಾಗೂ ಸಾರ್ವಜನಿಕರ ಕಣ್ಮನ ಸೆಳೆಯುವಂತೆ ಮಾಡಿದರು. ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ರೇವೂರ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನೆರೆದ ಜನಸಮೂಹವನ್ನು ಉದ್ದೇಶಿಸಿ ಮಾತನಾಡಿ, ಇಡೀ ಪ್ರಪಂಚದಲ್ಲಿಯೇ ಅತಿದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗೂ ಬೃಹತ್ ಸಂಖ್ಯೆಯ ಮತದಾರರನ್ನು ಹೊಂದಿರುವ ದೇಶ ನಮ್ಮದು. ಮತದಾನದ ಹಕ್ಕನ್ನು ಪಡೆದಿರುವ ಪ್ರತಿಯೊಬ್ಬರು ಮತದಾನದ ದಿನದಂದು ತಪ್ಪದೇ ಮತದಾನ ಮಾಡಿದರೆ ಮತದಾನದ ಪ್ರಮಾಣ ಹೆಚ್ಚುತ್ತದೆ. ಗರಿಷ್ಠ ಮತದಾನ ಬಲಿಷ್ಠ ಪ್ರಜಾತಂತ್ರ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡುತ್ತದೆ. ಹಾಗಾಗಿ ಮೇ 7ರಂದು ನಡೆಯಲಿರುವ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಅರ್ಹ ಮತದಾರರು ತಪ್ಪದೇ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಹೇಳಿದರು. ಕೇಂದ್ರ ಬಸ್ ನಿಲ್ದಾಣದ ಪ್ರಭಾರಿ ಹಾಗೂ ಸಂಚಾರ ಪರೀಕ್ಷಕಾಧಿಕಾರಿ ಶೀಲಾಪರವರ ಉಪಸ್ಥಿತಿಯಲ್ಲಿ ಸಾರಿಗೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರಿಗೆ ಮತದಾರರ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು. ಕಾಲೇಜಿನ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿನಿ ಸ್ವಯಂ ಸೇವಿಕೆಯರು ಕಾರ್ಯಕ್ರಮವನ್ನು ಸಂಘಟಿಸಿ ನಿರ್ವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಅಧಿಸೂಚನೆ ಪ್ರಕಟ, ಬಂದೋಬಸ್ತ್ ವ್ಯವಸ್ಥೆ. ನಾಮಪತ್ರ ಸಲ್ಲಿಸಲು 19ವರೆಗೆ ಅವಕಾಶ, 5 ಜನರಿಗೆ ಮಾತ್ರ ಅವಕಾಶ, ಡಿಸಿ ಚಂದ್ರಶೇಖರ್ ನಾಯ್ಕ್.
ಬಿಜೆಪಿಯಿಂದ 17ರಂದು, ಕಾಂಗ್ರೆಸ್ನಿಂದ ಏಪ್ರಿಲ್ 18ರಂದು ನಾಮಪತ್ರ ಸಲ್ಲಿಕೆ ಚುರುಕುಗೊಂಡ ಸಿದ್ಧತೆ. ಬರ ಕಾಮಗಾರಿ ನಿರ್ವಹಣೆಗೆ ಪ್ರತಿ ತಾಲೂಕಿಗೆ 50 ಲಕ್ಷ ರೂಪಾಯಿ ಅನುದಾನ. ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನಿಗಾ. ಚಂದ್ರಶೇಖರ್ ನಾಯಕ್. ಅರ್ಜನವಾಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ 19ನೇ ವರ್ಷ ಪುಣ್ಯತಿಥಿ. ದೈಹಿಕವಾಗಿ ಅಗಲಿದ್ದರೂ ಮಾನಸಿಕವಾಗಿ ನಮ್ಮೊಂದಿಗಿದ್ದಾರೆ. ಎಂಎನ್ ಮೈತ್ರಿಕರ್. ಎನ್ಎಸ್ಎಸ್ ಘಟಕದಿಂದ ಮತದಾನ ಜಾಗೃತಿ. ಗರಿಷ್ಠ ಮತದಾನ, ಬಲಿಷ್ಠ ಪ್ರಜಾಪ್ರಭುತ್ವ. ರೇವೂರ.